ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂದರೆ, ನಾನು ಮೊನ್ನೆ ಕೆಲವೊಂದು ವೀಡಿಯೋಗಳನ್ನ ನೋಡ್ತಾ ಇದ್ದೆ. ಈ ಸಾಲ ಮಾಡ್ಕೊಂಡವ್ರಲ್ವ ಹಳ್ಳಿಯವರು, ಅವರೆಲ್ಲ ಯಾವ ಥರ ಕಟ್ತಾರಪ್ಪ, ಸಖತ್ ಅಳ್ತಿದ್ರು ಹೆಣ್ಮಕ್ಳೆಲ್ಲ. ಏನಕ್ಕೆ ಈ ಥರ ಎಲ್ಲ ಸಾಲಗಳು ಮಾಡ್ಕೊತೀರಾ ನೀವು? ಅಳ್ತೀರಾ, ಮೀಡಿಯಾದಲ್ಲಿ ಮುಂದೆ ಬಂದು ಅಳ್ತೀರಾ, ನಮಗೇನೋ ಪರಿಹಾರ ಕೊಡಿ ಅಂತ ಅಳ್ತೀರಾ. ನೀವು ಮಾಡ್ಕೊಂಬಿಡ್ತೀರವ್ವ, ಪರಿಹಾರ ಕೊಡೋರು ಯಾರು ನಿಮಗೆಲ್ಲ? ನೀವು ಅವರು 50,000 ಕೊಡ್ತೀವಿ, 60,000 ಕೊಡ್ತೀವಿ, 1,00,000 ಕೊಡ್ತೀವಿ ಅಂತ ಬರ್ತಾರಲ್ವ. ನೀವು ಏನಕ್ಕವ ಅಷ್ಟೊಂದು ಸಾಲ ಮಾಡ್ತೀರಾ? ಏನಕ್ಕಪ್ಪ ನಿಮ್ಗೆ ಅಷ್ಟೊಂದು ಸಾಲಗಳು? ನಿಮಗೆ ತೀರ್ಸೋವಷ್ಟು ಕೆಪಾಸಿಟಿ ಇರುತ್ತಾ ನಮಗೆ? ನಾವು ಒಬ್ರು ಯಾರೋ ಹೇಳ್ತಾಯಿದ್ರು ಅಕ್ಕ, ನಾವು ಬೆಂಗ್ಳೂರಿಗೆ ಹೋಗಿ ನಾವು ಸಾಲ ತೀರಿಸ್ತೀವಿ ಅಂತವ. ಬೆಂಗ್ಳೂರಾಗ ಎಷ್ಟು ವರ್ಷ ಅಂತ ದುಡಿತೀಯವ? ಬೆಂಗ್ಳೂರಾಗ ಎಷ್ಟು ವರ್ಷ ಅಂತ? ಬೆಂಗ್ಳೂರಲ್ಲಿ ದುಡಿತೀಯ ಓಕೆ, ಆದರೆ ಖರ್ಚು ಎಷ್ಟಿರುತ್ತವ? ನಿನ್ನ ಮನೆ ಸಂಸಾರ ಎಷ್ಟಿರುತ್ತವ ನಿನಗೆ? ನಿನ್ನ ಮನೆದು ಈರುಳ್ಳಿ, ಬೆಳ್ಳುಳ್ಳಿ, ಎಣ್ಣೆ, ಉಪ್ಪು, ಮೆಣಸಿನ್ಕಾಯಿ ಎಷ್ಟಿರುತ್ತವ? ನಿನ್ನ ಮನೆ ಸಂಸಾರ, ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ನೀರಿಂದು ಪ್ರತಿಯೊಂದು ನಿಭಾಯಿಸಿ ಹೆಂಗೆ ಕಟ್ತೀವ ಬೆಂಗ್ಳೂರಲ್ಲಿ? ನೀನು ಬೆಂಗ್ಳೂರಲ್ಲಿ ಜೀವನ ಸಿಟಿಯಲ್ಲಿ ಇರೋರಿಗೆ ಗೊತ್ತು ಅನುಭವ, ಹೆಂಗವಾಗ ಕಟ್ತೀಯ ಸಾಲನ? ಅದು ಒಂದು ಊರಲ್ಲಿರೋ ಹೆಣ್ಮಕ್ಳು, ಹಳ್ಳಿಲಿರೋ ಹೆಣ್ಮಕ್ಳುಗಳಿಗೆ ಹೇಳ್ತೀನಿ. ನಾನು ಒಂದು ಹಳ್ಳಿಯಿಂದ ಬಂದಿರೋಳೇನೆ. ದಯವಿಟ್ಟು ಸಾಲದ ಅನುಭವ ನನಗೂ ಆಗ್ಬಿಟ್ಟೈತೆ. ನಾನು ಸಂಘದಲ್ಲಿ ಸಾಲ ಮಾಡಿ ನನ್ನೊಂದು ವೀಡಿಯೋ ನಾನು ಮಾಡಾಕ್ತೀನಿ. ಯಾವಾಗಾದರೂ ನಾನು ಯಾವ ಥರ ಸಂಘದಲ್ಲೆಲ್ಲ ಅನುಭವಿಸಿದ್ದೀನಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನೀವೆಲ್ಲ ಹೆಂಗೆ ಸಾಲಗಳು ಮಾಡ್ತೀರಾ? ಇವಾಗ ಸೀಮೆಹಸುಗಳು ಮಾಡ್ಕೊಂಡಿರ್ತೀರ. ನೀರಾವರಿ ಇರೋರೇನೋ ಸೀಮೆಹಸು ತಗೊತಾರೆ, ಸೀಮೆಹಸಿನಾಗ ಹಾಲು ಹಾಕ್ಕೊಂತಾರೆ, ಸೀಮೆಹಸಿನಾಗ ಸಂಘಗಳು ಕಟ್ಕೊತಾರೆ. ಅದು ಎಷ್ಟು ದಿನ ಅಂತ ಕಟ್ತಕ್ಕೆ ಸಾಧ್ಯ? ಎಷ್ಟು ದಿನ ಅಂತ ಕಟ್ಟಬೇಕು? ನಾವು ಸ್ವತಂತ್ರವಾಗಿ ಏನೋ ನಾವು ಸ್ವತಂತ್ರವಾಗಿ ಇರೋದು ಬೇಡವಾ? ಬರೀ ದುಡಿಯೋದು ಸಂಘಕ್ಕೆ ತೀರ್ಸೋದು ಅಂದರೆ ಹೆಂಗವ ಕಾಲಗಳು ಲೆಕ್ಕ? ಅವರು ಕೊಡ್ತಾರೆ 50,000 60,000 ಅಂದರೆ ಅದೊಂದು ನೀವು ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ. ಅದರಲ್ಲಿ ದಯವಿಟ್ಟು ಯಾರು ಉದ್ಧಾರ ಆಗೋಕ್ಕಾಗಲ್ಲ. ಅವರು ನಾವೇನೋ ಒಂದು ಮುಂದುವರಿತೀವಿ ಅಂದರೆ ಸಾಲ ಮಾಡಿ ನಾವು ಯಾವತ್ತೂ ಮುಂದುವರಿಯೋಕ್ಕೂ ಆಗಲ್ಲ. ಸಾಲ ಮಾಡಿ ನಾವು ಯಾವತ್ತೂ ಇದು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಾವು ಬದುಕೋಕ್ಕೂ ಆಗಲ್ಲ ಸಾಲ ಮಾಡಿ. ಅದಕ್ಕೋಸ್ಕರ ಎಷ್ಟೋ ಜನ ಹೆಣ್ಮಕ್ಳು ಅಳ್ತಿರ್ತೀರ, ಯಾಕ್ರಪ್ಪ ಬೇಕು ನಿಮಗಿದೆಲ್ಲ? ಏನಕ್ಕೆ ಸಾಲಗಳು ಮಾಡ್ತೀರಾ? ಬೇಡ. ನೀವು ದುಡಿತೀರಲ್ವ, ನೀವು 1,000 ದುಡಿತೀರೋ, 500 ದುಡಿತೀರೋ, ಒಂದಿನ ಕೂಲಿ, 2 ದಿನ 3 ದಿನ ಕೂಲಿ ಮಾಡ್ತೀರಲ್ವ, ಆ ಕೂಲಿ ಮಾಡಿರೋ ದುಡ್ಡನ್ನ ನಮ್ದಲ್ಲ ಅಂತ ನೀವು ಖರ್ಚು ಮಾಡ್ಕೊಂಬಿಡಿ. ಖರ್ಚು ಮಾಡ್ಕೊಳ್ಳಿ, ಇಲ್ಲ ಖರ್ಚು ಮಾಡ್ಕೊತೀರೋ. 1,000 ದುಡೀರಿ, 500 ಉಳಿಸ್ಕೊಳ್ರಿ, 500 ದುಡ್ಡು ತಿನ್ಕೊಳ್ರಿ. ಮನೆಗೆ ಸ್ವಂತ ಮನೆಗಳಿರ್ತಾವೆ ಒಬ್ಬೊಬ್ಬರಿಗೆ, ಹೆಂಗೋ ಜೀವನ ಮಾಡ್ಬಿಡ್ಬೋದವ. ಸಾಲ ಮಾಡಿ ಅವ್ರೇನು ಮಾಡ್ತಾರೆ ಗೊತ್ತಾ? ಬರ್ತಾರೆ, ಪುಸ್ಲಾಯಿಸ್ತಾರೆ, ಹಂಗೆ ಅದು ಮಾಡ್ಕೊಳ್ರಿ, ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ಕಟ್ರಿ ಅಂತಾರೆ. ಎಲ್ಲಿಂದ ತಂದು ಕಟ್ತೀರಮ್ಮ? ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆಗ ಮೀಡಿಯಾದವರು ಬರ್ತಾರೆ, ನಿಮ್ಮ ಕಷ್ಟಗಳು ಕೇಳ್ತಾರೆ. ಪರಿಹಾರ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಅದೆಲ್ಲ ಬರ್ತೀರಾ ಮೀಡಿಯಾದವ್ರ ಮುಂದೆ ಹೇಳ್ಕೊಳ್ಳೋದು. ಅವರು ಅದಕ್ಕೆ ಕಮೆಂಟ್ಗಳು ಹಾಕೋರು, ಕೆಟ್ಟ ಕಮೆಂಟ್ಗಳು ಹಾಕೋದು, ಏನೇನೋ ಇರುತ್ತೆ ಈ ಪ್ರಪಂಚ ಇದು. ಹಂಗಾಗಿ ಜಗತ್ತಿನಲ್ಲಿ ಏನೇನೋ ಇರುತ್ತೆ. ಹಂಗಾಗಿ ಹೆಂಗವ ಕಟ್ತೀರ ನೀವೆಲ್ಲ? ನಾನು ಹಳ್ಳಿಗಳಾಗಿ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಹೋದಾಗ ನಾನು ಮಧ್ಯಾಹ್ನ ತನಕ ಹುಳ್ಳಿಕಾಯಿ ಬಿಡಿಸೋದಿರುತ್ತೆ. ಊರಲ್ಲಿ ನೀರಾವರಿ ಇದ್ದರೆ ಅಷ್ಟೇ. ನೀರಾವರಿ ಹುಳ್ಳಿಕಾಯಿ ಬಿಡಿಸೋದು ಅಂದರೆ ನೀರಾವರಿ ಇರೋರಿಗೆ. ಅಂದರೆ ಇವಾಗ ಬೋರ್ ಹಾಕ್ಸಿರ್ತಾರೆ, ಒಂದು ಬೋರ್ ಹಾಕ್ಸಿದ್ರೆ ಅದನ್ನು ಸ್ವಲ್ಪ ಬೆಳೆ ಇಟ್ಟಿರ್ತಾರೆ. ಹುಳ್ಳಿಕಾಯಿ, ಹೂವನೋ ಮತ್ತು ಏನಾದರೂ ಚಿಕ್ಕ ಸಣ್ಣ ಪುಟ್ಟ ತರಕಾರಿದೇನಾದರೂ ಇಟ್ಟಿರ್ತಾರೆ. ಅದನ್ನು ಬಿಡ್ಸೋಕೆ ಹೋದ್ರೆ ಹಿಂಗೆ ಎಷ್ಟು ಕೊಡ್ತಾರೆ ಕೂಲಿನ? ಹಿಂಗೆ ಎಷ್ಟವ ಕೊಡ್ತಾರೆ? ಇನ್ನೊಂದು ದಿನಕ್ಕೆ ಒಂದು 500 ರೂಪಾಯಿ ಕೊಡ್ತಾರೆ, ಕೊಡೋಲ್ಲ. ಹಂಗಾಗಿ ಅಲ್ಲೊಂದಿಷ್ಟು ಕೂಲಿ ಮಾಡ್ಕೊಳ್ಳೋದು, ಅದೊಂಥರದ್ದು ಸಂಘ ಕಟ್ಬಿಡೋದು. ಮನೆ ಹೊಟ್ಟೆಗೆ ಏನು ತಿನ್ನೋದು? ಬಟ್ಟೆಗೆ ಮಕ್ಕಳು ಉಪವಾಸ. ಆಮೇಲೆ ಈ ಕೆಲವೊಂದು ಕಡೆಗೆ ನೀರಾವರಿ ಜಮೀನಿರಲ್ಲ, ಎಲ್ಲ ಒಂಥರ ಇದ್ರ ಥರ ಇರುತ್ತೆ, ದಿಣ್ಣೆ ಜಮೀನುಗಳು. ಆ ದಿಣ್ಣೆ ಜಮೀನಾಗಿರೋರು ಹೆಂಗಿರ್ತೀರಾ? ಹೆಂಗೆ ಅಂತ ಕಟ್ತೀರಾ? ಏನಕ್ಕಾಗಬೇಕು? ಸಂಘಗಳಲ್ಲಿ ಮಾತ್ರ ದಯವಿಟ್ಟು ಯಾರೂ ಸಾಲ ಮಾಡೋಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಸಂಘಗಳನ್ನ ಸಾಲ ಮಾಡಿ ಯಾವತ್ತೂ ಉದ್ಧಾರ ಆಗಲ್ಲ. ಯಾವತ್ತೂ ನಾವು ಬಿಲ್ಡಿಂಗ್ ಕಟ್ಟಲ್ಲ. ಸಂಘದಲ್ಲಿ ಸಾಲ ಮಾಡಿಬಿಟ್ಟು ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಮತ್ತು ನಾವು ಇವಾಗ ಒಂದು 50,000 ಅವ್ರು ಕೊಡ್ತಾರೆ ಅಂತ ಅದಕ್ಕೆ 2 ಅವ್ರು ತಗೊತಾ ಇರ್ತಾರೆ. ನಾವು ತಿಂಗಳ ಎಷ್ಟು ಕಟ್ಟೋದು ಅವ್ರಿಗೆ ನಮಗೆ ಏನು ಗೊತ್ತಾ? ಅದು ಹಂಚು ಕಟ್ಟಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ. 100 ರೂಪಾಯಿ ಹಂಚೋದು ಕಷ್ಟ ಈಗಿನ ಕಾಲದಲ್ಲಿ. ಹಂಗಾಗಿ ದಯವಿಟ್ಟು ಯಾರು ಸಂಘದಲ್ಲಿ ಸಾಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಘ ಯಾವತ್ತೂ ಮನುಷ್ಯನಿಗೆ ನೆಮ್ಮದಿ ಕೊಡಲ್ಲ. ಅದರಿಂದಲೇ ಎಷ್ಟೋ ಮೊನ್ನೆ ಯಾರೋ ಪ್ರಾಣನೇ ಕಳ್ಕೊಂಡ್ರು, ಸತ್ತೇ ಹೋದ್ರು. ಜೀವಕ್ಕಿಂತ ದೊಡ್ಡದೇನವ ಸಾಲ? ಜೀವಕ್ಕೆ ಬೆಲೆ ಇಲ್ವಾ? ಏನಕ್ಕೆ ಸಾಯ್ತೀರಾ? ಸಾಲ ಏನಕ್ಕೆ ಮಾಡ್ತೀರಾ? ದಯವಿಟ್ಟು ಯಾರು ಸಾಲ ಮಾಡಬೇಡ್ರಿ. ಸಾಲ ಮಾಡಿ ಯಾರು ಉದ್ಧಾರ ಆಗೋಕ್ಕಾಗಲ್ಲ ಇಲ್ಲಿ. ಸಾಲ ಮಾಡಿ ನಾವೇನು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ.
ಎಷ್ಟೋ ಜನ ಹೆಣ್ಮಕ್ಳು ಸಂಘದಲ್ಲಿ ಸಾಲ ಮಾಡಿ ಗಾರೆ ಕೆಲಸ ಮಾಡ್ತಾರೆ, ಹೋಟ್ಲು ಕೆಲಸ ಮಾಡ್ತಾರೆ, ಹೇಳ್ತಾರೆ ಅಕ್ಕ ಅಷ್ಟು ಸಾಲ ಮಾಡಿದ್ದೀನಿ ಅಷ್ಟು ಸಂಘ. ಒಬ್ಬೊಬ್ರು ನಾನು ಕಂಡಾಗೆ 4 ಸಂಘ 5 ಸಂಘ 6 ಸಂಘದಾಗ ಇರ್ತಾರಂತೆ. ಅದು ಹಿಂಗೆ ಮೇಂಟೈನ್ ಮಾಡ್ತಾರ ಪರಮಾತ್ಮಂಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಪರಮಾತ್ಮಂಗೆ ಗೊತ್ತು ಅವ್ರು ಅದು ಹೆಂಗೆ 5 ಸಂಘ 6 ಸಂಘ. ನಮ್ಗೆ ಒಂದೊಂದು ಸಂಘಗಳು ಮೇಂಟೈನ್ ಮಾಡೋಕ್ಕಲ್ಲ ಟೈಮ್. ನಾನು ಇದ್ದೀನಿ ಸಂಘದಲ್ಲಿ, ನಾನು ಸಂಘದಲ್ಲಿ ಒಂದು ಸಂಘದಲ್ಲಿ ಇದ್ದೀನಿ. ಒಂದು ಸಂಘದಲ್ಲಿ ಇದ್ದೆ ಊರಲ್ಲಿ, ಅದೇನೇನೋ ಆಗೋಯ್ತು, ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ ನಾನು, ಲಾಂಗ್ ಆಗ್ಬಿಡುತ್ತೆ ವೀಡಿಯೋ. ಇಲ್ಲಿ ಒಂದು ಸಂಘದಲ್ಲಿ ಇದ್ದೀನಿ. ಹೆಂಗೆ ಕಟ್ತೀನಿ ಅಂದರೆ 7ನೇ ತಾರೀಕು ಬಂತು ಅಂದರೆ ನಾನು ಏನು ಗೃಹಲಕ್ಷ್ಮಿ ದುಡ್ಡು, ಆ ದುಡ್ಡಿನಿಂದ ನನಗೆ ಎಷ್ಟೋ ಹೆಲ್ಪ್ ಆಯಿತು. ಆ ದುಡ್ಡು ಬಂದಮೇಲೆ ನಾನು ಧಾರಾಳ ಸಂಘ ಕಟ್ತಾ ಇದ್ದೀನಿ. ಈಗ ನನ್ನ ಗೃಹಲಕ್ಷ್ಮಿ ದುಡ್ಡಿಂದ ನಾನು ಸಂಘ ಕಟ್ತಾ ಇದ್ದೀನಿ. ಇವಾಗ ನನಗೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಗೃಹಲಕ್ಷ್ಮಿ ದುಡ್ಡು ತಾಂತೀನಿ, ಸಂಘ ಕಟ್ತೀನಿ. ಅದು ನನಗೆ ಧೈರ್ಯ ಐತಿ. ಏನಿಲ್ದವ್ರು ಹೆಂಗೆ ಕಟ್ತಾರೆ? ಈಗ ಗಂಡು ಮಕ್ಕಳನ್ನ ಕೇಳೋಕ್ಕಾಗಲ್ಲ, ಪ್ರತಿಯೊಂದಕ್ಕೂ ಗಂಡು ಮಕ್ಕಳನ್ನ ಕೇಳೋಕ್ಕಾಗುತ್ತಾ? ಗಂಡು ಮಕ್ಕಳನ್ನ ಅದಕ್ಕೆ ಕೊಡು ಇದಕ್ಕೆ ಕೊಡು ಇದಕ್ಕೆ ಕೊಡು ಅಂತ ಕೇಳೋಕ್ಕಾಗಲ್ಲ. ಈಗ ಪಾಪ ಸಂಘಗಳು ಎತ್ತು ಕೊಟ್ಬಿಟ್ಟಿರ್ತೀರ, ಅವ್ರು ಕಟ್ಬೇಕಾದ್ರೆ ಕಣ್ಣಾಗ ನೀರು ರಕ್ತ, ಹೆಣ್ಮಕ್ಳಿಗೆ ನೀರು ಬರೋಲ್ಲ ಕಣವ, ಕಣ್ಣಾಗ ರಕ್ತ ಬಂದ್ಬಿಡುತ್ತೆ ಪಾಪ. ಅವ್ರು ನೋಡಿಬಿಟ್ರೆ ನಂಗೆ ಸಖತ್ತು ಒಂಥರ ಬೇಜಾರಾಗೋಯ್ತು. ಆಮೇಲೆ ಸಂಘಗಳಲ್ಲಿ ಇನ್ನೊಂದು ಮಾಡೋರು, ಇವಾಗ ನಾನು ಸೇರಿರೋ ಸಂಘದಲ್ಲೂ ಅಷ್ಟೇ, ಒಬ್ಬರು ಕಟ್ಟಲಿಲ್ಲ ಅಂದರೆ ಇರೋರೆಲ್ಲ ಸೇರ್ಸಿ ಕಟ್ಬೇಕು ನಾವು. ಇವಾಗ ಒಬ್ರು ಯಾರನ್ನ ಸಂಘದಲ್ಲಿ ಮಿಸ್ ಮಾಡಿ ಒಂದು ತಿಂಗಳು ಕಟ್ಟಲಿಲ್ಲ ಅಂದರೆ ನಮ್ಮ ದುಡ್ಡಾಗೆಲ್ಲ ಇಷ್ಟಿಷ್ಟು ಹಾಕಿ ಅವ್ರಿಗೆ ಕಟ್ಟಬೇಕು ನಾವು. ನಮ್ಮ ಹತ್ರ ಇರೋ ದುಡ್ಡೆಲ್ಲ ಹಾಕಿ ಅವ್ರಿಗೆ ಕಟ್ಟಬೇಕು. ನಮ್ಗೆ ಯಾವ ಗ್ರಾಚಾರಗಳು ಇವೆಲ್ಲ ಏನಕ್ಕೆ ನಾವು ಸಂಘದಲ್ಲಿ? ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಐತೆ, ಅದೊಂದು ಸ್ವಲ್ಪ ಕ್ಲಿಯರ್ ಆಗಿಬಿಟ್ರೆ, ಒಂದೇ ಸಂಘದಲ್ಲಿ ನಾನು ಇರೋದು. ಇನ್ನೊಂದು ಬರೋ ನವಂಬರ್ ತನಕ ಅಷ್ಟೇ ನಾನು ಕಟ್ಟಬೇಕಾಗಿರೋದು. ಕಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಇನ್ಯಾವುದೇ ಕಾರಣಕ್ಕೂ ನಾನು ಸಂಘ ಅಂತ ಮಾಡಲ್ಲ. 4 ಸಂಘ, ಒಂದು ಸಂಘ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಸಂಘನ ಅದು 5 ಸಂಘ 6 ಸಂಘದಲ್ಲಿ ಇರ್ತೀವಿ ಅಂತೀರಾ, ಹೆಂಗೆ ಮೇಂಟೈನ್ ಮಾಡ್ತೀರಾ? ತಿನ್ನ ಇಟ್ಗೂ ಬರ ಬಂದ್ಬಿಡುತ್ತೆ. ನಿಜವಾಗ್ಲೂ ನಾವು ಸ್ವತಂತ್ರವಾಗಿ ಏನೂ ಖರ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಸ್ವತಂತ್ರವಾಗಿ 10 ರೂಪಾಯಿ ಖರ್ಚು ಮಾಡೋಕ್ಕಲ್ಲ. ಆಮೇಲೆ ನಾವು ಸಂಘದಲ್ಲಿ ಇರ್ತೀವಿ, ಸಂಘದಲ್ಲಿ ಸಾಲ ಕಟ್ಟೋಕ್ಕಾಗಲ್ಲ. ಏನೋ ಒಂದು ತಿಂಗ್ಳಿಗೆ ಯಾರೋ ಎಲ್ಲ ಸೇರ್ಕೊಂಡು ಕಟ್ಟಿರ್ತಾರೆ ಅನ್ಕೊಳ್ರಿ. ನಾವೇನಾರು ಅವ್ರ ಮುಂದೆ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಹೋಗ್ಲಿ, ಸೀರೆ ಉಟ್ಕೊಂಡು ಸೋಕಿ ಮಾಡೋಕ್ಕಾಗುತ್ತೆ? ಹೂವು ಮಾಡ್ಕೊಂಡು ಜೋಕ್ ಮಾಡೋಕ್ಕಾಗುತ್ತೆ? ಅಲ್ಲಿ ಇಲ್ಲಿ ತಿರ್ಗೋಕ್ಕಾಗುತ್ತೆ? ಅದಕ್ಕೆ ಹಂಗೆ ಇರುತ್ತೆ ಹಿಂಗಿರುತ್ತೆ. ನಿಮ್ಗೆ ಸಂಘ ಸಾಲ ಕಟ್ಟೋಕ್ಕಾಗಲ್ವಾ? ಕಟ್ಟೋಕ್ಕೆ ಹೋಗಿದ್ದೆ ಮೇಲೆ ಯಾಕೆ ಸೇರ್ಕೊಂಡಿದ್ದೀಯಾ? ದುಡ್ಡು ತಿನ್ನೋಕೆ ಚೆನ್ನಾಗಿತ್ತಾ? ನಾವೆಲ್ಲ ಎತ್ಕೊಂಡಿಲ್ವಾ? ನೀನೊಬ್ಬಳೇ ಎತ್ಕೊಂಡಿದ್ದೀಯಾ? ಕಟ್ಟು, ಈ ಥರದ್ದೆಲ್ಲ ಮಾತುಗಳು ಹೆಂಗಸ್ರುಗಳು ಆಡ್ತಾರೆ. ನಾನು ಆಡ್ಸ್ಕೊಂಡಿದ್ದೀನಿ. ನಾನು ಆಡ್ಸ್ಕೊಂಡಿರೋದಕ್ಕೆ ಅಂದರೆ ಊರಲ್ಲಿ ಇದ್ದ ಸಂಘದಲ್ಲಿ ಆಡ್ಸ್ಕೊಂಡಿದ್ದೀನಿ. ಇಲ್ಲಿರೋ ಸಂಘದಲ್ಲಿ ಯಾರ ಹತ್ರ ನಾನು ಆಡ್ಸ್ಕೊಂಡಿಲ್ಲ. ಇಲ್ಲಿ ನಾನು ಸೇರ್ಕೊಂಡಿರೋ ಸಂಘದಲ್ಲಿ 1-2 ದಿವಸ ಮುಂದಾಗೆ ನಾನು ಕಳಿಸಿರ್ತೀನಿ ದುಡ್ಡ. ನಾನು ಇಲ್ಲಿಂದಲೇ ಕಳಿಸ್ತೀನಿ. ಇದು ನಮ್ಮ ತಾಯಿ ಮನೇಲಿ ಮಾಡಿರೋ ಸಂಘ. ನಮ್ಮ ತಾಯಿ ಮರ್ಯಾದೆ ಹೋಗ್ಬಾರ್ದು. ನಮ್ಮ ತಾಯಿ ಮನೇಲಿ ನನ್ನದೊಂದು ಗೌರವನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಕರೆಕ್ಟಾಗಿ ಕಟ್ತಾ ಇದ್ದೀನಿ. ಅಲ್ಲೂ ಕಟ್ತಾ ಇದ್ದೆ, ಆದರೆ ಏನು ಮಾಡೋದು, ಅಲ್ಲಿ ಪರಿಸ್ಥಿತಿ ಹಂಗಿತ್ತು. ಅದನ್ನು ನಾನು ಅವಾಗ ಏನೋ ಒಂದು ವೀಡಿಯೋ ಮಾಡ್ತೀನಿ, ಅಲ್ಲಿ ಯಾವ ಥರ ನನಗೆ ನರಕ ಆಯಿತು ಅಂತ. ಇಲ್ಲಿ ಅಂದರೆ ಇಲ್ಲಿ ನಾನು ಯಾರ ಹತ್ರನೂ ಕಟ್ತಾ ಇದ್ದೀನಿ. ಇಲ್ದಾನೆ ಧೈರ್ಯ ಐತಿ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಮನೆ ಕೆಲಸ ಮಾಡ್ತೀನಿ, ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇದ್ದೆ, ಕಟ್ತೀನಿ. ಆದರೆ ಊರಲ್ಲಿ ತೀರಾ ಬಡವರು ಇರ್ತಾರೆ. ಸಂಘದಲ್ಲಿ ದಯವಿಟ್ಟು ಸಾಲ ಮಾಡಬೇಡ್ರಿ. ಹೆಂಗೆ ಕಟ್ತಿರವ ನೀವೆಲ್ಲ? ಹೆಂಗೆ ಕಟ್ಬೋದು ನೀವೆಲ್ಲ? ನಿಮ್ಮ ಕೈಲಿ ಆಗುತ್ತಾ ಕಟ್ಟೋಕ್ಕೆ? 5 ಸಂಘದಲ್ಲಿ ಇರ್ತಾರಂತೆ ಒಬ್ಬೊಬ್ರು. ಹೆಂಗೆ ಕಟ್ತೀರ? ಒಬ್ಬೊಬ್ರು ಸೀಮೆ ಹಸಿ ಮೇಯಿಸ್ಕೊಂಡಿರ್ತಾರೆ, ಸೀಮೆ ಹಸಿನಾಗ ಹಾಲು ಹಾಕ್ಕೊಂಡು ಸಂಘ ಕಟ್ಕೊತಾರೆ. ಎಷ್ಟು ದಿನ ಅಂತ ಕಟ್ಟೋಕ್ಕಾಗುತ್ತವ ನಮ್ಮ ಸಂಘನ? ಬರೀ ಸಂಘದಲ್ಲೇ ಜೀವನ ಪೂರ್ತಿ ಇದ್ಬಿಟ್ರೆ ನಾವು ಸ್ವತಂತ್ರವಾಗಿ ತಿನ್ನೋದು ಯಾವಾಗ, ಉಣ್ಣೋದು ಯಾವಾಗ? ಬರೀ ದುಡ್ದಿದ್ದೆಲ್ಲ ಬರೀ ಸಂಘಗಳಿಗೆ ಕಟ್ಟಿದ್ರೆ ನಾವು ಹೆಂಗೆ ಜೀವನ ಮಾಡೋದು? ನಮಗೂ ಇರುತ್ತಲ್ವ ನೂರಾರು ಆಸೆ, ನಿಮಗೂ ಇರುತ್ತಲ್ವ? ಏನೋ ಒಂದು ಹಬ್ಬದಲ್ಲಿ ಒಂದು ಒಳ್ಳೆ ಸೀರೆ ಉಡಬೇಕು, ಒಂದು ಹೂವು ಮುಡಿಬೇಕು, ಒಂದು ಒಡವೆ ತಗೋಬೇಕು, ಏನಾದರೂ ಒಂದು ಇರುತ್ತೆ ನಿಮಗೂ. ಆದರೆ ಆ ವಾಸನೆಲ್ಲ ಕಟ್ಟಿಟ್ಟು ಸಂಘ ಕಟ್ಕೊಂಡು ಕೂತ್ಕೊಂಡ್ಬಿಡ್ತೀರ. ದಯವಿಟ್ಟು ಒಪ್ಪತ್ತು ತಿನ್ನಿ, ಒಪ್ಪತ್ತು ಉಪವಾಸ ಇರಿ. ದಯವಿಟ್ಟು ಯಾರು ಸಂಘದಲ್ಲಿ ಸಾಲ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಘ ಅನ್ನೋದು ಸಾಲ ಅನ್ನೋದು ಶೂಲಕ್ಕೆ ಹಾಕ್ದಂಗಂತೆ, ನೇಣಿಗೆ ಹಾಕ್ದಂಗೆ ಅದು. ನಮಗದು ಮಾನಸಿಕವಾಗಿ ಒತ್ತಡ ಕೊಟ್ಬಿಡುತ್ತೆ ಸಂಘ. ಮಾನಸಿಕವಾಗಿ ಅಂದರೆ ಒಂಥರ ಮೈಂಡ್ ಏನಕ್ಕೂ ಓಡಲ್ಲ. ಆ ಟೈಮ್ ಬಂತು, ಆ ಸಂಘದ ಟೈಮ್ ಬಂತು ಅಂದರೆ ಆ ಸಂಘಕ್ಕೆ ಹಂಚ್ಬೇಕು ಅಂತ ಹೇಳಿ ಅದೇ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ ಹೊರತು. ಕೆಲವು ಜನ ಜವಾಬ್ದಾರಿ ಗಂಡಸ್ರುಗಳು ಹಂಚಿಕೊಡ್ತಾರೆ. ರೀ ಕುಡುಕರು ಮದುವೆ ಆಗಿರ್ತಿರಲ್ಲ, ಕೆಲವು ಹೆಣ್ಮಕ್ಳು ಹೇಳ್ತಿದ್ರು, ನಮ್ಮ ಗಂಡರು ಕುಡಿಯೋಕ್ಕೆ ಕುಡಿಯೋಕ್ಕೆ ಕಲ್ತಾರ, ನಾವು ಕೊಡ್ತೀವಿ ಅಂತ. ದಯವಿಟ್ಟು ನಿಮಗೂ ನಾನು ಹೇಳೋದಿಷ್ಟೇ, ಕುಡಿಯೋರು ಮದುವೆ ಆಗಿರ್ತಿರಲ್ಲ ಹೆಣ್ಮಕ್ಳು, ದಯವಿಟ್ಟು ಕುಡುಕರು ಗಂಡರು ನಂಬ್ಕೊಂಡು ಸಂಘದಲ್ಲಿ ಸಾಲ ಮಾಡಬೇಡ್ರಿ. ಯಾಕಂದರೆ ಅವ್ರು ಯಾವತ್ತೂ ನಿಮಗೆ ಸಪೋರ್ಟ್ ಮಾಡಲ್ಲ. ಅವ್ರ ಮೈಂಡಲ್ಲಿರೋದು ಏನಿರೋ ಬರೀ ಕುಡಿಯೋದಷ್ಟೇ ಅವ್ರ ತಲೆ ಬ್ರೈನಲ್ಲಿ ಓಡ್ತಾ ಇರುತ್ತೆ. ಸಂಜೆ ಆದರೆ
ಹೆಂಗೆ ಹೊಂಚ್ಕೊಳ್ಳೋಣ ಕುಡಿಯೋಕ್ಕೆ. ಎಲ್ಲೋ 100 ರೂಪಾಯಿ ಸಿಕ್ತರೆ ಸಾಕು, ಎಲ್ಲ ಸಾಸಿವೆ ಡಬ್ಬನೋ ಜೀರಿಗೆ ಡಬ್ಬನೋ ಅಲ್ಲೆಲ್ಲ ಮೆಣಸಿನ ಡಬ್ಬದಲ್ಲೇ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಹುಡ್ಕೋದು. ಆಮೇಲೆ ಹಿಂಗೆ ಅವ್ರವ್ರು ಗುಂಪಲ್ಲೇ ಸೇರ್ಕೊಂಡು ಅಲ್ಲೆಲ್ಲ ಹೋಗೋದು, ಅಲ್ಲೇ ಇರ್ತಾವಲ್ಲ ಇಸ್ಕೊಳ್ಳೋದು. ಇದೆಲ್ಲ ಮಾಡಿ ಏನೋ ಅವ್ರು ಕುಡಿಯೋದು ಅಷ್ಟೇ ಅವ್ರ ಮೈಂಡಲ್ಲಿ ಇರುತ್ತೆ. ನೀವು ಸಂಘದಲ್ಲಿ ಕಟ್ಟೋಕ್ಕೆ ಅವರು ಯಾವತ್ತೂ ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಯಾವ ಹೆಣ್ಮಕ್ಳು ಕುಡಿಯೋರನ್ನ ಮದುವೆ ಆಗಿರೋ ಹೆಣ್ಮಕ್ಳುಗಳಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಗಂಡರು ಕುಡಿತಾರೆ ಅಂದರೆ ನೀವು ಸಂಘ ಸಾಲ ಮಾಡಬೇಡ್ರಿ. ಯಾಕಂದರೆ ನಿಮ್ಮ ಮರ್ಯಾದೆ ಪಾಪ ನೀವು ಕಳ್ಕೊಳಕ್ಕೆ ಹೋಗಬೇಡ್ರಿ. ಅದ್ರ ಮೇಲೆ ನೀವು ಯಾರ ಹತ್ರನಾದರೂ ಇವಾಗ ಸಂಘ ಸಾಲ ಮಾಡಿಬಿಟ್ಟಿದ್ದೀನಿ ತೀರಿಸ್ಲೇಬೇಕು, ಯಾರ ಹತ್ರನಾದ್ರು ಕೇಳೋಣ, ಅಣ್ಣ ಹಿಂಗೆ ಒಂದಿಷ್ಟು ಕೊಡ್ರಿ ಅಂದರೆ ಬೇರೆ ಗಂಡಸರು ನೋಟಗಳು ಸರಿ ಇರೋಲ್ಲ. ಮೇನ್ ಇದನ್ನು ಅರ್ಥ ಮಾಡ್ಕೊಬಿಡಿ. ಈಗ ನಾವು ಯಾರ ಹತ್ರನಾದ್ರೂ ಹೋಗಿ ಒಂದು 2,000 ಕೊಡಿ ಅಣ್ಣ ಹಿಂಗೆ ಅಂತ ಅಂದರೆ ಅವ್ರ ನೋಟಗಳು ಸರಿ ಇರೋಲ್ಲ. ಅದು ಮುಂದಕ್ಕೆ ನಾನು ಹೇಳಲ್ಲ, ಅಲ್ಲಿ ನೀವು ಅರ್ಥ ಮಾಡ್ಕೊಬಿಡಿ. ಅವ್ರು ಏನೇನೋ ಒಂಥರ ಅವ್ರ ಮನಸ್ಸಲ್ಲಿರುತ್ತಲ್ಲ ವಿಕೃತ ಮನಸ್ಸು ನೋಡಿ, ಅದು ಏನೇನೋ ಯೋಚನೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಇನ್ನೊಬ್ರ ಹತ್ರ ಕೈ ಚಾಚಿ ಸಂಘಕ್ಕೆ ಕಟ್ಟೋ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಅಷ್ಟೇ ಸಂಘದಲ್ಲಿ ಜಾಸ್ತಿ ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಾಲ ಮಾಡಲಿ 10 ಯಾಕಮ್ಮ ಅಳ್ತೀರಾ, ಏನು ಸಿಗುತ್ತಪ್ಪ ಅದರಿಂದ? 10ರಿಂದ 4 ಜನ ನೋಡ್ತಾರೆ ಹೊರತು ಯಾರು ಬಂದು ಪರಿಹಾರ ಕೊಡೋಲ್ಲ. ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಹುಡ್ಕೊಳ್ಳೋಣ. ಸಿಟಿಲಿರೋರಿಗೆ ಅಂದರೆ ಮನೆ ಕೆಲಸ ಸಿಗ್ತವೆ, ಹೋಟ್ಲ್ ಕೆಲಸ ಸಿಗ್ತವೆ, ಫುಟ್ಪಾತ್ನಲ್ಲಿ ಕಸ ಗುಡಿಸೋದು, ಒಂದು ಆಫೀಸ್ ಕಸ ಗುಡಿಸೋದು, ಒಂದು ಬ್ಯಾಂಕಲ್ಲಿ ಕಸ ಗುಡಿಸೋದು, ಏನೋ ಒಂದು ಸಿಗುತ್ತೆ ಅವ್ರಿಗೆ, ಜೀವನ ಮಾಡಿಬಿಡ್ತಾರೆ. ಹಳ್ಳಿಗಿರೋರ್ಗಂತೂ ಸಖತ್ ಕಷ್ಟ. ಯಾಕಂದರೆ ಹಳ್ಳಿಗೆ ಒಂದು ಕೂಲಿ ಮಾಡಿರೋ ಉಂಟು. ಅವ್ರಿಗೆ ಬೇಸಿಗೆ ಮಳೆಗಾಲದಲ್ಲಿ ಅಷ್ಟೇ ಅವ್ರಿಗೆ ಕೂಲಿ ಸಿಗೋದು, ಬೇಸಿಗೆನಲ್ಲಿ ಅವ್ರಿಗೆ ಕೂಲಿ ಏನೂ ಸಿಗೋಲ್ಲ. ತುಂಬ ಅಂದರೆ ತುಂಬ ಕಷ್ಟ. ಹಳ್ಳಿ ಜೀವನ ತುಂಬ ಕಷ್ಟ. ಹಳ್ಳಿಗಳು ಇಂಪ್ರೂವ್ ಆಗವ್ರೆ ಅಂತಾರೆ, ಎಲ್ಲೂ ಇಂಪ್ರೂವ್ ಆಗಿಲ್ಲ ಹಳ್ಳಿಗಳು. ಒಂದೊಂದು ಹೆಂಗವ ಹಂಗೆ ಹಳ್ಳಿಗಳು ಯಾವ ಇಂಪ್ರೂವ್ ಆಗಿಲ್ಲ. ಕೆಲವೊಂದು ಹಳ್ಳಿಗಳಲ್ಲಂತೂ ಸಖತ್ತು ನೋವು, ಸಖತ್ತು ಕಷ್ಟ ಅನ್ಬೋಸ್ತಾರೆ. ಹಂಗಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೆಣ್ಮಕ್ಳು ಸಾಲ ಮಾಡಿ ಸುಮ್ಮನೆ ನೋವು ತಿನ್ನಬೇಡ್ರಿ. ನೋವು ತಿಂದು ಸುಮ್ಮನೆ ನಿಮ್ಮ ಜೀವ ಏನಕ್ಕೆ ಕಳ್ಕೊಂತೀರ? ಯಾರಿಗೋಸ್ಕರನೋ ಸಾಲ ಮಾಡಿ ನಿಮ್ಮ ಜೀವನ ಯಾಕವತ್ತಿಂದ ಅಲ್ಲಿ ಬರ್ತಾರೆ 1,00,000 ರೂಪಾಯಿ ಕೊಡ್ತೀವಿ ಅವೆಲ್ಲ ಆಸೆ ಪಡಬೇಡ್ರಿ. ಸಾಕು, ಅವ್ರು ಕೊಟ್ಟಿದ್ದ ದುಡ್ಡಾಗ ನಾವೇನು ಉದ್ಧಾರ ಆಗಲ್ಲ. ನಾವೇನು ಬಿಲ್ಡಿಂಗ್ ಕಟ್ಟಲ್ಲ, ಸಾಲ ಮಾಡಿ ಬಿಲ್ಡಿಂಗ್ ಕಟ್ಟಲ್ಲ, ಏನೋ ತತ್ಕಾಲಿಗೆ ಮುಗ್ದೋಗ್ಬಿಡುತ್ತೆ. 2 ದಿನ ಖಾಲಿ ಮಾಡಿಬಿಡ್ತೀವಿ ದುಡ್ಡು. 2 ವರ್ಷ ಕಟ್ಟಬೇಕು. ಈಗಿನ ಸಂಘಗಳಲ್ಲಿ 2 ವರ್ಷ ಕಟ್ಟಬೇಕು. ನಾನೇ ಕಟ್ತಾಯಿದ್ದೀನಿ 2 ವರ್ಷ ಕಂಟಿನ್ಯೂಸ್ ಆಗಿ ಕಟ್ಟಬೇಕು ಸಂಘ. ಎಲ್ಲಿಂದ ತಂದು ಕಟ್ಟೋದು? ಏನೋ ವರ್ಷ 6 ತಿಂಗಳಿಗೆ ತೀರಾ ಅಂತ ಸಂಘಗಳಲ್ಲಿ ಏನೋ 6 ತಿಂಗಳಾದ್ರೆ ಇದನ್ನು ತೀರಿಸ್ಬಿಡ್ಬೋದು. 2 ವರ್ಷ ಕಟ್ಟಬೇಕು. ಅದ್ರ ಮೇಲೆ 6 ತಿಂಗಳು ಕ್ಲಿಯರ್ ಮಾಡ್ತೀವಿ ಅಂದರೆ ಏನಂತ ಗೊತ್ತಾ? ಇನ್ಸೂರೆನ್ಸ್ ದುಡ್ಡು ಬರಲ್ಲ ಅಂತ. ಅದು ಎಷ್ಟು ಬರುತ್ತೋ ನಮಗೆ ಗೊತ್ತಿಲ್ಲ. ಅದನ್ನು ಇನ್ಸೂರೆನ್ಸ್ ದುಡ್ಡುಗಳು ಎಷ್ಟು ಬರ್ತಾವೋ ಗೊತ್ತಿಲ್ಲ. ಒಬ್ಬ ಸಂಘದಲ್ಲಿ ಹಂಗಂತಾರೆ, ಇನ್ಸೂರೆನ್ಸ್ ದುಡ್ಡು ಬರ್ತೈತೆ ಅಂತಾರೆ. ಏನು ಬರುತ್ತೋ ಏನೋ ನೋಡೋಣ. ನನ್ನ ಸಂಘ ಕ್ಲಿಯರ್ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಅದೆಷ್ಟು ಬರುತ್ತೆ ಅಂತ. ಗೋಸ್ಕರ ಹೇಳ್ತಿದ್ದೀನಿ, ಮನೆಯಲ್ಲಿ ಮಕ್ಳುಗಳು ಜೀವನನೂ ಕಷ್ಟ, ನಿಮ್ಮ ಜೀವನನೂ ಕಷ್ಟ. ಕೆಲವೊಂದು ಊರುಗಳಲ್ಲಿ ಪಾಪ ಬೆಳಗ್ಗೆ ಎದ್ರೆ ಹಾಲು ತರೋಕ್ಕೆ ಅವ್ರ ಹತ್ರ ದುಡ್ಡುಗಳಿರಲ್ಲ. ನಾನು ಅನುಭವಿಸಿ ಬಂದಿರೋಳೇನೆ. ನಾನು ಅನುಭವಕ್ಕೆ ನಾನು ಹೇಳ್ತೀನಿ. ನಮ್ಮ ಮನೇಲಿ ನಮ್ಮ ಊರಲ್ಲಿದ್ದಾಗ ನಾನು ಎಷ್ಟೋ ದಿವಸ ಹಾಲು ಟೀ ಕುಡ್ದಿಲ್ಲ, ಬರೀ ಡಿಕಾಕ್ಷನ್ನಲ್ಲಿ ಕುಡ್ದಿದ್ದೀನಿ. ಡಿಕಾಕ್ಷನ್ನು ಸೆಪ್ರೇಟ್ ಇಸಪ್ಪು ತರೋದು, ಡಿಕಾಕ್ಷನ್ನು ಮಾಡ್ಕೊಂಡು ಕುಡಿಯೋದು, ಇಷ್ಟರಲ್ಲಿ ಕಳೆದಿದ್ದೀನಿ. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಯಾವ ಹೆಣ್ಮಕ್ಳು ಪಾಪ ಅಳಬೇಡ್ರಿ. ಸಂಘದಲ್ಲಿ ಸಾಲ ಮಾಡ್ಕೊಂಡು ಕುಡುಕರು ಕಟ್ಕೊಂಡಿರೋರಂತೂ ದಯವಿಟ್ಟು ಸಾಲ ಮಾಡಬೇಡ್ರಿ. ಯಾರೋ ಇಬ್ಬರು ಗಂಡ ಹೆಂಡತಿ ದುಡಿತಾರ, ಚೆನ್ನಾಗಿ ನಡೀತೈತೆ, ಅವ್ರು ಮಾಡ್ಕೊಳ್ಳಿ, ಅವ್ರು ತೀರ್ಸಲ್ಲಿ. ನೀವು ಕುಡಿತಾರಲ್ಲ ಗಂಡಿರು, ಅವ್ರು ಮದುವೆ ಆಗಿರ್ತೀರಲ್ಲ, ದಯವಿಟ್ಟು ನೀವು ಸಾಲ ಮಾಡಬೇಡ್ರಿ. ಮಾನವಾಗಿ ಬದುಕಿ. ನೀವು ಉಪವಾಸ ಇರಿ, ಊಟ ಮಾಡೋದು ಒಪ್ಪತ್ತು ಮಲಿಗೆ ಉಪವಾಸ ಇರೋದು ಮಾಡಿಬಿಡಿ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೀದಿಗೆ ತಳ್ಳಿ, ಮಕ್ಕಳನ್ನ ಅನಾಥರು ಮಾಡಿ ನಿಮ್ಮ ಜೀವ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಜೀವ ಇದ್ದರೆ ಹೆಂಗೆ ಬೇಕಾದ್ರೂ ಜೀವನ ಮಾಡ್ಬೋದವ, ಜೀವ ಮಾತ್ರ ಯಾರು ಕಳ್ಕೊಬೇಡ್ರಿ. ದಯವಿಟ್ಟು ಸಾಲ ಮಾಡಬೇಡ್ರಿ. ಸಂಘದಲ್ಲಿ ಸಾಲ ಮಾಡಿ ಜೀವ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬೇಡ್ರಿ. ಜೀವ ಅಮೂಲ್ಯವಾದ ವಸ್ತು. ಇದು ದೇವ್ರು ನಮಗೆ ಕೊಟ್ಟಿರೋದೊಂದು ಅಪರೂಪದ ಜನ್ಮ. ಈ ಜನ್ಮನ ನಾವು ಯಾರೋ ಸಾಲ ಕೊಟ್ಟರು, ಯಾರ್ದೋ ಸಾಲಕ್ಕೋಸ್ಕರ ನಿಮ್ಮ ಜೀವ ನೀವು ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕುಡಿಯೋದಿಲ್ಲ ಗಂಡದಿರೋ ಅಂದರೆ ಅವ್ರಿಗೆ ಧೈರ್ಯ ಹೇಳ್ಕೊಂಡು ಜೀವನ ಮಾಡಿರಿ. ಕುಡಿತಾರೆ ಅಂದರೆ ನೀವು ದಯವಿಟ್ಟು ಸಾಲ ಮಾಡಬೇಡ್ರಿ. ನಿಮ್ಮ ಕುಡಿಯೋರು ಗಂಡದಿರನ್ನ ನಂಬ್ಕೊಂಡು ಯಾವ ಹೆಣ್ಮಕ್ಳು ಸಾಲ ಮಾಡಬೇಡ್ರಿ. ನೋವೇನು ಅಂತ ನಾನು ಅನುಭವಿಸಿದ್ದೀನಿ, ನಿಮಗೆ ಗೊತ್ತು. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಕೈ ಮುಗಿದು ಕೇಳ್ಕೊತೀನಿ, ಜೀವ ಕಳ್ಕೊಬೇಡ್ರಿ. ನಿಮ್ಮ ಮಕ್ಕಳನ್ನ ಅನಾಥರು ಮಾಡಬೇಡ್ರಿ. ನಿಮ್ಮ ಮುಂದೆ ನಿಮ್ಮ ಮಕ್ಕಳಿಗೂ ಯಾರೂ ಆಗಲ್ಲ. ಅವ್ರನ್ನ ಜೀವನ ಇದ್ದಿದ್ದು ನರಕ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮುಂದೆ ನೀವು ಸಾಲ ಮಾಡಿ ಸತ್ತೋಗ್ಬಿಡ್ತೀರ, ಜೀವ ಕಳ್ಕೊಂಡ್ಬಿಡ್ತೀರ ಮಕ್ಕಳು. ಅದಕ್ಕೋಸ್ಕರ ದಯವಿಟ್ಟು ಯಾರೂ ಸಾಲ ಮಾಡಬೇಡ್ರಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ
ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು. ಹೆಣ್ಮಕ್ಳು ಬೇಡ, ಸಂಘದ ಸಾಲ ನನಗೆ ಬೇಡ. ನಿಮ್ಮ ಮಕ್ಳಿಗೆ ಮುಂದೆ ಯಾರೂ ಆಗಲ್ಲವ. ನನಗೆ ನಾನು ಅನುಭವಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾವ ಹೆಣ್ಮಕ್ಳು ಕಣ್ಣಾಗ ನೀರು ಹಾಕ್ಬೇಡ್ರಿ, ಅಳಬೇಡ್ರಿ. ಸಂಘದಲ್ಲಿ ಸಾಲ ಮಾಡಿ ಹೇಳೋದು ನಾನು ನೋಡೋಕ್ಕಾಗಲ್ಲ. ಇಷ್ಟು ಜನ ಹೆಣ್ಮಕ್ಳುಗಳು ಪಾಪ ಎಷ್ಟು ಕಷ್ಟಪಡ್ತಿರೋ ಅದು ನಮಗೆ ಮಾತ್ರ ಗೊತ್ತಿರುತ್ತವ. ಕಷ್ಟಪಡೋ ಹೆಣ್ಮಕ್ಳುಗಳಿಗೆ, ಸುಖವಾಗಿರೋ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ, ಕಷ್ಟಪಡೋ ಹೆಣ್ಮಕ್ಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೆಣ್ಮಕ್ಳಿಗೆ 4 ಮೂಲೆ ಸಮನಾಗಿದ್ದರೆ ಹೆಣ್ಮಕ್ಳು, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ದಯವಿಟ್ಟು ಯಾರೋ ಸಂಘದಲ್ಲಿ ಸಾಲ ಮಾಡಿ ಜೀವ ಕಳ್ಕೊಂಡು ಮಕ್ಕಳನ್ನ ಅನಾಥರು ಮಾಡಬೇಡ್ರಿ. ನಿಮ್ಮ ಗಂಡರು ಬೇರೆ ಮದುವೆ ಆಗ್ತಾರೆ, ನೀವು ಸತ್ತರೆ, ಆದರೆ ನಿಮ್ಮ ಮಕ್ಕಳನ್ನ ಯಾರು ನೋಡ್ಕೊತಾರೆ? ಅವೆರಡು ಮಕ್ಕಳು ಹುಟ್ಟಿರ್ತಾವೆ, ನಮ್ಮನ್ನೇ ನಂಬ್ಕೊಂಡಿರ್ತವೆ. ಅವ್ರನ್ನೂ ಇದ್ದಿದ್ದು ಬೇಡ. ದಯವಿಟ್ಟು ಯಾರು ಸಂಘದಲ್ಲಿ ಸಾಲ ಮಾಡಿ ಮಕ್ಕಳನ್ನ ಅನಾಥರು ಮಾಡಿ ಜೀವ ಕಳ್ಕೊಬೇಡ್ರಿ. ದಯವಿಟ್ಟು ಸಂಘದಲ್ಲಿ ಸಾಲ ಮಾಡಬೇಡ್ರಿ. ನನ್ನ ವಿಡಿಯೋ ಯಾರು ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.